ಹಾಯ್ ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಭೀಮ್ನ ಅಮಾವಾಸ್ಯೆ ಪೂಜೆನ ಹೇಗೆ ಮಾಡಿದೆ, ಯಾವ್ಯಾವ ವಿಧಾನನ ಅನುಸರಿಸಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮೊದಲಿಗೆ ದೇವ್ರ ಫೋಟೋನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಪೂಜೆನ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಅಕ್ಕ ಆಗಲಿ ನಮ್ಮಮ್ಮ ಆಗಲಿ ಯಾರೂ ಕೂಡ ಮಾಡೋದನ್ನ ನಾನು ನೋಡಿರಲಿಲ್ಲ. ಮದುವೆಗೆ ಮುಂಚೆ ನಾನು ಕೂಡ ಈ ಪೂಜೆನ ಮಾಡಿರಲಿಲ್ಲ. ಮದುವೆ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಮಾಡ್ತಾ ಇದ್ದೀನಿ. ಆದ್ರಿಂದ ಹೇಗೆ ಮಾಡಬೇಕು, ಯಾವ ವಿಧಾನನ ಅನುಸರಿಸಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಒಬ್ಬ ಗುರೂಜಿ ಹೇಳಿರೋ ವಿಧಾನನ ಅನುಸರಿಸಿ ನಾನು ಈ ಪೂಜೆನ ಮಾಡ್ತಾ ಇದ್ದೀನಿ. ಈ ಸಂಸ್ಕೃತಿ ಎಲ್ಲ ಇರೋದು ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ವಾ? ಎಷ್ಟು ಖುಷಿ ಆಗುತ್ತೆ. ಈ ಥರ ಪೂಜೆಗಳನ್ನ ಅಥವಾ ಎಷ್ಟೊಂದು ಹಬ್ಬಗಳನ್ನ ಎಷ್ಟೋ ಜನ ನಂಬೋದಿಲ್ಲ. ಅವ್ರಿಗೆ ಅವ್ರದ್ದೇ ಆದ ಒಂದು ವಾದ ಇರುತ್ತೆ ಈ ಸಂಸ್ಕೃತಿ ಬಗ್ಗೆ ಅಥವಾ ಈ ಆಚರಣೆಗಳ ಬಗ್ಗೆ. ಆಗ ನಾವು ಅದನ್ನು ಕೇಳಿದಾಗ ನಮ್ಮ ಮೈಂಡು ಕೂಡ ಅವ್ರು ಹೇಳೋ ಕಡೆದೇ ಕರೆಕ್ಟ್ ಅಂತ ಅನಿಸ್ತಿರುತ್ತೆ. ಬಟ್ ನಾನು ಆ ಮೂಮೆಂಟಲ್ಲಿ ಏನು ಹೇಳೋದು ಅಂತಂದರೆ, ಅದು ಆ ಘಟನೆ ನಡೆದಿರಲಿ ಅಥವಾ ನಡೆದೇ ಇರಲಿ, ಆ ಆಚರಣೆಯಿಂದ ಒಬ್ರಿಗೆ ಒಳ್ಳೇದಾಗಿಲ್ಲ ಅಂತಂದರೂ ಕೆಟ್ಟದಂತೂ ಆಗಲ್ಲ ಅಲ್ವಾ? ಆಮೇಲೆ ಆ ಆಚರಣೆಯಲ್ಲಿ ನಿಮಗೆ ಏನೂ ಲಾಭ ಸಿಕ್ಕಿಲ್ಲ ಅಂತ ಅಂದರೂ ಕೂಡ ಅದನ್ನು ಮಾಡೋದ್ರಿಂದ ನಮಗೆ ಏನೋ ಮನಸ್ಸಿಗೊಂದು ಸಮಾಧಾನ ಆಗುತ್ತೆ, ಖುಷಿ ಕೊಡುತ್ತೆ ಅನ್ನೋದಾದರೆ ಯಾಕೆ ಮಾಡಬಾರ್ದು? ಅಥವಾ ಆಚರಣೆಗಳನ್ನ ಯಾಕೆ ನಂಬಬಾರ್ದು? ಈಗ ಎಷ್ಟೊಂದು ಜನ ರಾಮಾಯಣ ಮಹಾಭಾರತ ಘಟನೆಗಳು ನಡೆದೇ ಇಲ್ಲ, ಊಹಾಪೋಹಗಳು ಅಂತ ಹೇಳ್ತಾರೆ. ಬಟ್ ಅದು ನಡೆದಿಲ್ಲ ಅಂತಂದರೂ ಕೂಡ ಆ ಒಂದು ಕಥೆನ ನಾವು ಅರ್ಥಕೊಂಡು ಅದರಲ್ಲಿರೋ ಒಳ್ಳೊಳ್ಳೆ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಏನು ತಪ್ಪು? ಅದು ನಡೆದಿರಲಿ ನಡೆದೇ ಇರಲಿ, ಬಟ್ ಒಳ್ಳೆ ಗುಣಗಳು ಅದ್ರಲ್ಲಿ ಸಿಗುತ್ತೆ ಅನ್ನೋದಾದರೆ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಅಂತ ನನಗನ್ಸುತ್ತೆ. ಇದನ್ನ ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ, ನನಗೆ ಹೇಳ್ಬೇಕು ಅನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ. ಗೌರಿ ದಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ಟೈಮ್ಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ನಾನು ಆಷಾಢ ಆಗಿರೋದ್ರಿಂದ ನನ್ನ ತವ್ರ ಮನೆಯಲ್ಲಿ ಇದ್ದೀನಿ, ಸೊ ಅವ್ರು ಇಲ್ಲಿಗೆ ಬಂದಿದ್ದರು. ನೆಕ್ಸ್ಟ್ ನಂತರ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಸ್ವೀಟ್ ಬೇಕ್ರಿಯಿಂದ ತರ್ತಾರೆ ಕೆಲವರು ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾರೆ. ನಾವು ಮನೆಯಲ್ಲೇ ಖೀರ್ ಮಾಡ್ಕೊಂಡಿದ್ವಿ. ಅದನ್ನು ಮತ್ತು ಗೌರಿ ದಾರ ಮತ್ತು ನಾನು ಪೂಜೆ ಮಾಡೋಕ್ಕೆ ಏನೇನು ಐಟಮ್ ಇಟ್ಕೊಂಡಿದ್ನೋ ಎಲ್ಲನೂ ದೇವ್ರ ಫೋಟೋದ ಮುಂದೆ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ದೇವರ ಆಶೀರ್ವಾದ ಮೊದಲು ತಗೊಂಡು ನಂತರ ನಾನು ಪಾದ ಪೂಜೆ ಮಾಡಬೇಕು ಅಂತ. ಮತ್ತು 5 ಥರ ಹಣ್ಣು ಇಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಆ್ಯಪಲ್ಲು, ಮೂಸಂಬಿ ಮತ್ತು ಆರೆಂಜು ಮತ್ತು ದಾಳಿಂಬೆ ಮತ್ತು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ನನಗೆ ಸ್ಯಾರಿ ಹಾಕೊಳ್ಳೋದು ಬರಲ್ಲ, ಆದರೂ ಹೇಗೆ ಬರುತ್ತೋ ಹಾಗೆ ವೇರ್ ಮಾಡಿದ್ದೀನಿ. ಇದು ಸಾಂಬ್ರಾಣಿ ಬತ್ತಿ, ಎಲ್ಲರೂ ಯೂಸ್ ಮಾಡ್ತಿದ್ದೀರಾ. ಇದನ್ನ ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ, ಇದು ಹಚ್ಚೋದು ಸ್ವಲ್ಪ ಕಷ್ಟ, ಆದ್ದರಿಂದ ನಾನು ಅದಕ್ಕೆ ಕರ್ಪೂರನ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಆ ಕರ್ಪೂರನ ಹೊಸ್ಲ ಹತ್ರ ಇಡೋಣ. ಈಗ ಪಾದ ಪೂಜೆ ಮಾಡ್ಕೊಳ್ಳೋಣ. ದೇವ್ರ ಫೋಟೋದ ಮುಂದೆ ಇಟ್ಟಿದ್ದ ಪೂಜಾ ಸಾಮಗ್ರಿಗಳನ್ನೆಲ್ಲ ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಅವ್ರಿಗೂ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಹೇಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಪಾದ ತೊಳ್ಕೊಳ್ತಾ ಇದ್ದೀನಿ. ಅಲ್ಲಿ ಕೂತಿರೋದು ನಮ್ಮ ಆಂಟಿ ಮಗಳು. ಪಾದ ತೊಳೆದ ನೀರನ್ನ ಒಂದು ತಪ್ಪಲೆಯಲ್ಲಿ ಹಾಕಿ ಸಿಂಕಲ್ಲಿ ಚೆಲ್ಲಬೇಕು. ಗಿಡ ಅದತ್ರ ಹಾಕಬಾರ್ದು. ನಂತರ ಸ್ವಲ್ಪ ನೀರನ್ನ ತಲೆ ಮೇಲೆ ಚಿಮುಕಿಸ್ಕೋಬೇಕು. ಹೂಬದಿ ಕಟ್ಟಿ ಇಡ್ತಾ ಇದ್ದೀನಿ.
ಈ ಥರ ಹಾಕಿ ನೆಕ್ಸ್ಟು ಮಧ್ಯದಲ್ಲಿ ಕುಂಕುಮ ಇಟ್ಕೊಂಡೆ. ಆಮೇಲೆ ಅವ್ರ ಕೈಲಿ ಕುಂಕುಮ ಇಡ್ಸ್ಕೊಂಡೆ. ತಾಳಿಗೂ ಕೂಡ ಅವ್ರ ಕೈಲಿ ಇಡಿಸ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅಂತ. ನೆಕ್ಸ್ಟು ಗೌರಿ ದಾರನ ಕಟ್ಕೊಂಡ್ವಿ ಇಬ್ರು. ಇದಾದ್ಮೇಲೆ ಕಾಲಿಗೂ ಕೂಡ ಉಬ್ಬತ್ತಿ ಕಟ್ಟಿನ ಹಾಕ್ತಾ ಇದ್ದೀನಿ. ನಮ್ಮ ಆಂಟಿ ಮಗಳು ಮಧ್ಯನೇ ಬರ್ತಾ ಇದ್ಲು, ವಿಡಿಯೋ ಮಾಡೋಕೆ ಬಿಡ್ತಿರ್ಲಿಲ್ಲ, ಆದರೂ ಕೂಡ ಮಾಡಿದ್ದೀನಿ. ನಾನು ಅರ್ಶಿನ ಮಾತ್ರ ಇಡ್ತಾ ಇದ್ದೀನಿ, ಯಾಕಂದರೆ ಕುಂಕುಮ ಒಂದು ಕಲರ್ ಹಾಗೆ ಉಳಿದ್ಬಿಡುತ್ತೆ, ಯಾಕಂದರೆ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರೋದ್ರಿಂದ. ನೆಕ್ಸ್ಟು ಗುಲಾಬಿ ಹೂನ ನಾನು ಇಡ್ತಾ ಇದ್ದೀನಿ. ಐದು ಬಾಳೆಹಣ್ಣು ಮುರಿತಾ ಇದ್ದೀನಿ. ಬಾಳೆಹಣ್ಣನ್ನ ಮುರಿದಿರಲಿಲ್ಲ. ಈಗ ಅಕ್ಷತೆ ಹಾಕ್ತಾ ಇದ್ದೀನಿ. ಪಾದದ ಮೇಲಿರೋ ಹೂವನ್ನ ತಗೊಂಡು ಮುಡ್ಕೋಬೇಕು. ನಂತರ ನಾನು ಅವ್ರ ಹತ್ರ ಆಶೀರ್ವಾದ ತಗೊಳ್ತಾ ಇದ್ದೀನಿ. ನಾನು ಅವ್ರಿಗೆ ಏನಾದರೂ ಆರೈಸಿ ಅಂತ ಕೇಳ್ತಾ ಇದ್ದೆ, ಅದಕ್ಕೆ ಅವರು ನಗ್ತಾ ಇದ್ರು. ನೆಕ್ಸ್ಟ್ ಸ್ವೀಟ್ ಮಾಡಿದ್ವಿ, ಅದು ನೈವೇದ್ಯಕ್ಕೆ ಇಟ್ಟಿದ್ವಿ, ಅದನ್ನು ತಿನ್ನಿಸ್ತಾ ಇದ್ದೀನಿ. ಸ್ವಲ್ಪ ಚೆಲ್ಲಾಯಿತು, ಅದಕ್ಕೆ ಒರೆಸ್ದೆ. ಅದಾದಮೇಲೆ ದೃಷ್ಟಿ ನಿವಾರಣೆಗೆ ಅಂತ ಬೆಲ್ಲದ ಆರತಿ ಮಾಡ್ತಿದ್ದೆ. ಕೆಲವರು ದೀಪದಲ್ಲೇ ಆರತಿ ಮಾಡ್ತಾರೆ, ಬಟ್ ಬೆಲ್ಲದ ಆರತಿ ಮಾಡಿದ್ರೆ ಇನ್ನೂ ಬೆಟರ್ ಅಂತ ಅನಿಸ್ತು ನನಗೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಇದು ಬಂದು ವರ್ಷ ಪೂರ್ತಿ ಅವ್ರಿಗೆ ಯಾರಾದ್ರು ಕಣ್ಣು ಬಿದ್ದಿದ್ರೆ ಅಥವಾ ಅವ್ರ ವ್ಯವಹಾರದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ದೃಷ್ಟಿ ನಿವಾರಣೆ ಅಂತ ಮಾಡ್ಬೋದು. ಮತ್ತು ಅವ್ರು ನನಗೆ ದುಡ್ಡು ಕೊಟ್ಟರು, ಅದನ್ನು ತಾಂಬೂಲದಲ್ಲಿ ಇಟ್ಟು ಕೊಡಿ ಅಂತ ಹೇಳಿದೆ, ಕೊಟ್ಟರು. ನಂತರ ನಾವು ಅಮ್ಮನ ಹತ್ರ ಆಶೀರ್ವಾದ ತಗೊಂಡ್ವಿ. ಹಾಗೆ ಆರತಿ ಮಾಡಿಟ್ಟಿರೋ ನೀರನ್ನ ಬಾಗಿಲಿಗೆ ಹಾಕ್ತೆ. ಇಲ್ಲಿಗೆ ನನ್ನ ಪಾದ ಪೂಜೆ ಮಾಡಿದ್ದು ಮುಗೀತು. ನಂತರ ನಾವು ದೇವಸ್ಥಾನಕ್ಕೆ ಹೋದ್ವಿ. ಈ ಜೀವಕ್ಕೆ ನಿನ್ನ ಪ್ರೀತಿಯೇ ಆಧಾರ, ಆ ಪ್ರೀತಿಯಲ್ಲಿ ನಿನ್ನ ನೆನಪುಗಳೇ ಮಧುರ, ನಿನ್ನ ನಗುವೆ ನನ್ನ ಮನಸ್ಸಿನ ನೋವಿಗೆ ನೆಮ್ಮದಿಯ ಪರಿಹಾರ, ನೀ ಇರುವಾಗ ಹತ್ತಿರ ನನ್ನ ಬದುಕು ಇನ್ನೂ ಸುಂದರ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.